ಈ ವರ್ಷ ಯಾರೆಲ್ಲ KCT ಎಕ್ಸಾಮ್ನ ಬರೆದು ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಅಂದ್ಕೊಳ್ಳಿ. ಯಾಕೆಂದರೆ KE ಕಡೆಯಿಂದ ಒಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಈ ಒಂದು ಕೆಲಸ ನೀವು ಮಾಡಲಿಲ್ಲ ಅಂದರೆ ನಿಮ್ಮ KCT ರ್ಯಾಂಕು ಅನೌನ್ಸ್ ಆಗೋದಿಲ್ಲ. ಸೊ ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ KCT ಮುಗಿಯೋ ತನಕ ಕಂಪ್ಲೀಟ್ ಆಗಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ನಿಮ್ಮ KCTಯಲ್ಲಿ PCM ಮಾರ್ಕ್ಸು ಜೊತೆಗೆ ಬೋರ್ಡಲ್ಲಿ PCM ಮಾರ್ಕ್ಸು ಎಷ್ಟು ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನೇ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ಮೆನ್ಷನ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ KCT ರಿಸಲ್ಟ್ಸ್ಗೂ ಮುಂಚೆನೇ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ KCT ಮಾರ್ಕ್ಸು ಜೊತೆಗೆ PUC ಬೋರ್ಡ್ ಮಾರ್ಕ್ಸ್ನ ಎಂಟ್ರಿ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡುತ್ತೆ. ಲಾಸ್ಟ್ ಇಯರ್ ಡೇಟನ್ನು ಯೂಸ್ ಮಾಡಿಕೊಂಡು ಹೋಗಿ ಒಂದು ಸಲ ಚೆಕ್ಔಟ್ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ತುಂಬ ಜನಕ್ಕೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ಈ ವರ್ಷ KCT ಕೌನ್ಸಿಲಿಂಗು ಕಂಬೈಂಡ್ ಆಗಿರುತ್ತೆ. ಅಂದರೆ KCT ನೀಟ್ ಎರಡೂ ಕಂಬೈಂಡ್ ಆಗಿ ಕೌನ್ಸಿಲಿಂಗ್ ಮಾಡ್ತಾರೆ ಅಥವಾ ಬರೀ KCTನೇ ಕೌನ್ಸಿಲಿಂಗ್ ಮಾಡ್ತಾರೆ ಅಂತ. ಸೊ ಈಗ ಎರಡು ಕೇಸ್ ಇದೆ. ಏನು ಅಂತ ಹೇಳಿದ್ರೆ, ನಿಮ್ಮ KCT ಮತ್ತು ನೀಟ್ ಕೌನ್ಸಿಲಿಂಗ್ ಕಂಬೈಂಡ್ ಆಗಿ ನಡಿಬೋದು. ಅದು ಯಾವಾಗ ಅಂತ ಹೇಳಿದ್ರೆ, ಈಗ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂತ ಏನು ಸುದ್ದಿ ಓಡಾಡ್ತಾ ಇದೆ, ಸೊ ಅದ್ರ ಬಗ್ಗೆ ಏನಾದರೂ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಿ ಮತ್ತೆ ಏನಾದರೂ ಆ ಒಂದು ಸೆಂಟರಲ್ಲಿ ಮಾತ್ರ ಎಕ್ಸಾಮ್ ಮಾಡಿದ್ರೆ ಆವಾಗ ಅದಕ್ಕೆ 1 ಮಂತ್ ಬೇಕಾಗುತ್ತೆ. ಅದೇ ರೀತಿ ಈಗ ನೀಟ್ ಎಕ್ಸಾಮು ಎಕ್ಸಾಮ್ ಈಗ ಡೇಟ್ ಅನೌನ್ಸ್ ಮಾಡಿದಾರಲ್ಲ, ಸೊ ಎರಡೂ ಮ್ಯಾಚ್ ಆಗಿ ಆಲ್ಮೋಸ್ಟು ಎರಡೂ ಒಂದೇ ಟೈಮ್ ಕಂಪ್ಲೀಟ್ ಆಗಿ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ನೀಟು ಮತ್ತು KCT ಎರಡು ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸ್ತಾರೆ. ಅಕಸ್ಮಾತು ಈಗೇನಾದರೂ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಏನೂ ಚೇಂಜಸ್ ಮಾಡಲಿಲ್ಲ, ಆ ಒಂದು ಸೆಂಟ್ರಲ್ಲಿ ಮತ್ತೆ ಎಕ್ಸಾಮ್ ಆಗಲಿಲ್ಲ ಅಂದಾಗ ನೀವು ಮತ್ತೆ ಈಗ ಏನು ನೀಟ್ ಸ್ಟೂಡೆಂಟ್ಸು ಅವರು ಆಬ್ವಿಯಸ್ಲಿ ಬರೀಲೇಬೇಕು ನೀಟ್ ಎಕ್ಸಾಮ್ನ ಮತ್ತೆ. ಬಟ್ KCT ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು ಈಗ ಏನು ಮತ್ತೆ ಅನೌನ್ಸ್ ಆಯಿತು ಅದು ನಡೀಲಿಲ್ಲ ಅಂತ ಹೇಳಿದ್ರೆ ಆವಾಗ ಮಾತ್ರ ನಿಮ್ಮ KCT ಕೌನ್ಸಿಲಿಂಗ್ ಫಸ್ಟ್ ರೌಂಡಲ್ಲಿ ನೀಟ್ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ಅವ್ರಿಗೆ ಮೆಡಿಕಲ್ ಸೀಟ್ಸ್ನ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಫಸ್ಟ್ ರೌಂಡಲ್ಲಿ ಬರೀ ಇಂಜಿನಿಯರಿಂಗ್ ಸೀಟ್ಸು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡ್ತಾರೆ. ಅದಾದಮೇಲೆ ಸೆಕೆಂಡ್ ರೌಂಡಿಂದ ಈಗ ಹೆಂಗೂ ನೀಟ್ ಎಕ್ಸಾಮ್ ಕಂಪ್ಲೀಟ್ ಆಗಿರುತ್ತೆ, ಅದಾದಮೇಲಿಂದ KCT ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್ ಆಗಿರುತ್ತೆ. ಬಟ್ ನೀಟ್ ಸ್ಟೂಡೆಂಟ್ಸು ಅದನ್ನು ಫಸ್ಟ್ ರೌಂಡ್ ಆಗಿ ಅಲ್ಲಿಂದ ಮೆಡಿಕಲ್ ಸೀಟ್ಸ್ನ ಅವ್ರು ಎಂಟ್ರಿ ಮಾಡ್ಬೋದು. ಸೊ ಇದು ಒಂದು ಅಪ್ಡೇಟ್ ಆಗಿತ್ತು. ಇದರ ಜೊತೆಗೆ ತುಂಬ ಸ್ಟೂಡೆಂಟ್ಸು ಮಿಸ್ಟೇಕ್ಸ್ ಮಾಡಿದರು ಅಪ್ಲಿಕೇಶನಲ್ಲಿ. ಸೊ ಅದಕ್ಕೆ ಅಪ್ಲಿಕೇಶನ್ ಎಡಿಟಿಂಗ್ಗೆ ಆಕ್ಸೆಸ್ನ ಕೊಟ್ಟಿದ್ದಾರೆ. ಸೊ KE ವೆಬ್ಸೈಟಲ್ಲಿ ನೀವು ಏನೇ ಎಡಿಟ್ ಇದ್ದರೂ ಮಾಡ್ಬೋದಾಗಿರುತ್ತೆ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ CBSE ಮತ್ತು ICT ಸ್ಟೂಡೆಂಟ್ಸು, ಫ್ರೆಷರ್ಸು ಮತ್ತು ರಿಪೀಟರ್ಸ್ ಇರ್ತೀರಾ, ನೀವು KEಗೆ ನಿಮ್ಮ ಮಾರ್ಕ್ಸ್ ಶೀಟ್ನ ಡಿಜಿಲಾಕರ್ ಮುಖಾಂತರ ಫೆಚ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಿಮಗೆ ಮಾರ್ಕ್ಸು ಎಂಟ್ರಿ ಆಗಿ ನಿಮ್ಮ KCT ರ್ಯಾಂಕ್ ಅನೌನ್ಸ್ ಆಗುತ್ತೆ. ಇಲ್ಲಾಂದರೆ ನಿಮ್ಮ ರ್ಯಾಂಕು ಓಲ್ಡಲ್ಲಿರುತ್ತೆ. ಇದರ ಜೊತೆಗೆ KCT ಸ್ಟೂಡೆಂಟ್ಸ್ ಯಾರೆಲ್ಲ ಸ್ಟೇಟ್ ಬೋರ್ಡಿಂದ ಬಂದಿರ್ತೀರ, ನೀವು ಯಾವುದೇ ರೀತಿ ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮಾರ್ಕ್ಸು ಆಲ್ರೆಡಿ ಫೆಚ್ ಆಗಿರುತ್ತೆ. ಸೊ ಯಾರೆಲ್ಲ ಈ ಒಂದು ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ, CBSE ಮತ್ತು ICT ಸ್ಟೂಡೆಂಟ್ಸು, ಫ್ರೆಷರ್ಸು ಮತ್ತು ರಿಪೀಟರ್ಸ್ ಇಬ್ಬರೂ ಎಂಟ್ರಿ ಮಾಡಬೇಕು. ಯಾರೆಲ್ಲ ಎಂಟ್ರಿ ಮಾಡಿಲ್ಲ ಬೇಗ ಹೋಗಿ ನಿಮ್ಮ ಮಾರ್ಕ್ಸ್ನ ಫೆಚ್ ಮಾಡಿ ಡಿಜಿಲಾಕರ್ ಮುಖಾಂತರ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.